ಹಲೋ ಎವ್ರಿವನ್, ವೆಲ್ಕಮ್ ಟು ಹಿಸ್ಟ್ರಿ ಯೂನಿವರ್ಸ್. ಇತಿಹಾಸದ ಜಗತ್ತಿಗೆ ನಾವು ಕಾಲಿಡ್ತಾ ಇದ್ದೇವೆ. ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಹಿಂದಿನ ಘಟನೆಗಳ ಬಗ್ಗೆ ತಿಳ್ಕೊಂಡು ಇಂದಿನ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಇದು ಹಿಸ್ಟ್ರಿ ಈಗ ಸ್ಟಾರ್ಟ್ ಆಗ್ತಾ ಇರೋದು. ಇದರ ಬಗ್ಗೆ ಈ PDF ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಇದರ ಮೇಲೆ ಟೆಸ್ಟ್ ತಗೊಳ್ತೀರಾ ಅಂತಂದ್ರೂ ಸಹ ಅದರ ಪ್ರಾಂಪ್ಟನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಗೂಗಲ್ ಜೆಮಿನಿಯ ಮೂಲಕ ಟೆಸ್ಟ್ ತಗೋಬಹುದು. ಸೊ ನೇರವಾಗಿ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಹಿಸ್ಟ್ರಿ? ಏನು ಇತಿಹಾಸ ಅಂತಂದರೆ ಹಿಂದೆ ನಡೆದಿರೋ ಘಟನೆ, ಪಾಸ್ಟ್. ಆ ಪಾಸ್ಟನ್ನು ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಹಿಸ್ಟ್ರಿ ಈಸ್ ದಿ ಸ್ಟಡಿ ಆಫ್ ದಿ ಪಾಸ್ಟ್. ಯಾಕೆ ಸ್ಟಡಿ ಮಾಡ್ತಾ ಇದ್ದೇವೆ ಅಂತಂದರೆ ಇಟ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಹ್ಯೂಮನ್ ಬೀಯಿಂಗ್ಸ್ ಲಿವ್ಡ್, ಥಾಟ್, ವರ್ಕ್ಡ್ ಆ್ಯಂಡ್ ಚೇಂಜ್ ದರ್ ವರ್ಲ್ಡ್ ಓವರ್ ಟೈಮ್. ಹಿಸ್ಟ್ರಿ ಅಂತಂದರೆ ಇದು ಮನುಕುಲದ ಕಥೆ ಅಂತ ಹೇಳಬಹುದು. ಅಂದರೆ ನಮ್ಮದೇ ಕಥೆ. ನಾವು ಹೇಗೆ ಬದುಕಿ ಬಾಳಿ ಇಲ್ಲಿ ತನಕ ಬಂದಿದ್ದೇವೆ, ಹೇಗೆ ನಮ್ಮ ಯೋಚನೆಯಲ್ಲಿ ಬದಲಾವಣೆಗಳಾಗಿದೆ, ಹಾಗಾಗಿ ಅದರ ಜೊತೆ ನಮ್ಮಿಂದಾಗಿ ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗ್ತಾ ಇದೆ, ನಾವು ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದ್ದೇವೆ. ಹಾಗಾಗಿ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹಿಸ್ಟ್ರಿ ನಮಗೆ ಒಂದು ಒಳ್ಳೆಯ ದಾರಿ ಮಾಡಿಕೊಡುತ್ತೆ. ಜಾರ್ಜ್ ಸಂತಾಯನ ಅನ್ನೋರು ಹೇಳ್ತಾರೆ ನೋಡಿ, ದೋಸ್ ಹೂ ಡು ನಾಟ್ ರಿಮೆಂಬರ್ ದಿ ಪಾಸ್ಟ್ ಆರ್ ಬೌಂಡ್ ಟು ಲಿವ್ ಥ್ರೂ ಇಟ್ ಅಗೇನ್. ಅಂದರೆ ಏನು? ಯಾರು ತಮ್ಮ ಹಿನ್ನೆಲೆಯನ್ನು, ಇತಿಹಾಸವನ್ನು, ಹಿಂದೆ ಮಾಡಿದ ತಪ್ಪುಗಳನ್ನು ಮತ್ತು ಅದರಿಂದ ಕಲಿತ ಪಾಠವನ್ನು ಸರಿಯಾಗಿ ನೆನಪಿಡೋದಿಲ್ವೋ ಅವರು ಮತ್ತೆ ಅದೇ ತಪ್ಪನ್ನು ಮಾಡ್ತಾರೆ, ಮತ್ತೆ ಹಿಂದೆ ತಳ್ಳಲ್ಪಡ್ತಾರೆ, ಅಥವಾ ತಮ್ಮನ್ನು ತಾವೇ ಒಂದು ಕಠಿಣ ಪರಿಸ್ಥಿತಿಗೆ ತಳ್ಳಲ್ಪಡ್ಕೊಳ್ತಾರೆ. ಅಂದರೆ ನಮಗೆ ಇತಿಹಾಸ ತುಂಬ ಕಲಿಸ್ತಾ ಇದೆ. ಎಷ್ಟೋ ವಿಷಯಗಳು ನಾವು ಕಲ್ತಿರೋದು ಹಿಂದಿನವರು ಮಾಡಿದ ತಪ್ಪಿನಿಂದ. ನಾವು ಅದನ್ನು ಸರಿಯಾಗಿ ತಿಳ್ಕೊಳ್ದೇ ಇದ್ದರೆ ಮುಂದೆ ಮತ್ತೆ ಅದೇ ತಪ್ಪನ್ನು ಮಾಡ್ತೇವೆ. ಆವಾಗ ನಾವೇ ನಮ್ಮ ಹಿನ್ನಡೆಗೆ ದಾರಿ ಮಾಡಿಕೊಡ್ಬೇಕಾಗತ್ತೆ. ಆ ರೀತಿ ಇವರು ಹೇಳೋದೇನು, ನಮ್ಮ ಪಾಸ್ಟನ್ನು ನಾವು ನೆನ್ಪಿಟ್ಕೊಳ್ಬೇಕು, ಅದರಿಂದ ಕಲಿತ ಪಾಠವನ್ನು ಸರಿಯಾಗಿ ರೂಢಿಸ್ಕೊಳ್ಬೇಕು. ಹಾಗಾದರೆ ಇತಿಹಾಸವನ್ನು ಯಾಕೆ ಸ್ಟಡಿ ಮಾಡಬೇಕು ಒಬ್ಬ ಆಸ್ಪಿರೆಂಟ್ ಆಗಿ ಅಂತಂದರೆ, ಮೊದಲನೇದು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್ಸ್ ಅಲ್ವಾ. ನಮ್ಮ ರೂಟ್, ನಮ್ಮ ಕಲ್ಚರ್, ನಮ್ಮ ಐಡೆಂಟಿಟಿ ಹೇಗೆ ಸ್ಥಾಪಿತವಾಯಿತು, ಹೇಗೆ ಎಸ್ಟಾಬ್ಲಿಷ್ ಆಯಿತು ಅನ್ನೋದನ್ನು ಹಿಸ್ಟ್ರಿ ತಿಳಿಸುತ್ತೆ. ಮತ್ತು ಲರ್ನ್ ಫ್ರಾಮ್ ದಿ ಪಾಸ್ಟ್ ಅಲ್ವಾ. ಯಾವುದು ವರ್ಕ್ ಆಗಿದೆ ಮೊದಲು, ಯಾವುದು ಯಾವುದು ವರ್ಕ್ ಆಗಿಲ್ಲ, ವಿಫಲವಾಗಿದೆ, ಅದೆಲ್ಲವನ್ನು, ಮತ್ತು ಯಾಕೆ ಹಾಗಾಗಿದೆ ಅಲ್ವಾ. ಸಕ್ಸಸ್ಫುಲ್ ಮತ್ತು ಫೇಲ್ಯೂರ್. ಒಬ್ಬರು ಸಕ್ಸಸ್ಫುಲ್ ಆಗಿದ್ದಾರೆ, ಇನ್ನೊಬ್ಬರು ಫೇಲ್ಯೂರ್ ಅಂತ ನಾವು ಯಾಕೆ ಕರಿತೇವೆ ಅವರನ್ನು? ಒಂದು ಕಂಪ್ನಿ ಎಲ್ಲ ಕಡೆ ಒಳ್ಳೆ ಬ್ರ್ಯಾಂಚ್ ಕ್ರಿಯೇಟ್ ಮಾಡಿ ಸಕ್ಸಸ್ಫುಲ್ ಆಯಿತು, ಇನ್ನೊಂದು ಕಂಪ್ನಿ ಬಿದ್ದು ಹೋಯಿತು. ಇದು ಇವತ್ತಿನ ಕಾಲ. ಆದರೆ ಮೊದಲು ಎಷ್ಟೋ ಶತಮಾನಗಳ ಹಿಂದೆ ರಾಜಮನೆತನಗಳು ತುಂಬ ದಿನಗಳ ಕಾಲ ಸುವರ್ಣ ಯುಗವನ್ನು ನಿರ್ಮಿಸಿ ಚೆನ್ನಾಗಿ ಬಾಳ್ತಾ ಇದ್ವು, ಎಲ್ಲವನ್ನು ಆಳ್ವಿಕೆ ಮಾಡ್ತಾ ಇದ್ವು. ಆಮೇಲೆ ಯಾಕೆ ಅಂತಹ ಸಾಮ್ರಾಜ್ಯಗಳು ಪತನವನ್ನು ಕಾಣ್ತವೆ ಅಲ್ವಾ. ನಮಗೆ ಬೇರೆ ಬೇರೆ ಆಯಾಮಗಳು ಸಿಗ್ತಾ ಹೋಗುತ್ತೆ. ಡಿಫ್ರೆಂಟ್ ಸೊಸೈಟಿ, ಐಡಿಯಾ, ಬಿಲೀಫ್ಸ್, ಇದೆಲ್ಲದರ ಬಗ್ಗೆ ನಾವು ಹಿಸ್ಟ್ರಿಯಿಂದ ಅರ್ಥ ಮಾಡ್ಕೊಳ್ತೇವೆ. ಯಾವಾಗ ನಮಗೆ ಬೇರೆ ಬೇರೆ ದೃಷ್ಟಿಕೋನಗಳು ಗೊತ್ತಾಗ್ತಾ ಹೋಗುತ್ತೋ ಆವಾಗ ನಮ್ಮ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ. ಲೆಸನ್ಸ್ ಫ್ರಾಮ್ ಹಿಸ್ಟ್ರಿ ಹೆಲ್ಪ್ಸ್ ಅಸ್ ಮೇಕ್ ವೈಸರ್ ಚಾಯ್ಸಸ್ ಟುಡೇ. ಇವತ್ತು ನಾವು ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹಿಸ್ಟ್ರಿ ಒಳ್ಳೆ ಪಾಠಗಳನ್ನು ಕಲಿಸುತ್ತೆ. ಮತ್ತು ಸಿವಿಕ್ ಅವೇರ್ನೆಸ್ ಅಲ್ವಾ, ನಮ್ಮ ರೈಟ್ಸ್, ಡ್ಯೂಟೀಸ್, ಇನ್ಸ್ಟಿಟ್ಯೂಷನ್ಸ್ ಎಲ್ಲದರ ಬಗ್ಗೂ ಹಿಸ್ಟ್ರಿ ತಿಳಿಸುತ್ತೆ. ಅದರ ಜೊತೆ UPSCಯಲ್ಲಿ ನಿಮಗೆ ಕ್ರಿಟಿಕಲ್ ಥಿಂಕಿಂಗ್, ವಿಶ್ಲೇಷಣೆ ಮಾಡೋದು. ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದು ತುಂಬ ಕಡಿಮೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಾರೆ. ಅಂದರೆ ಯಾವುದನ್ನಾದರೂ ನೇರವಾಗಿ ಒಪ್ಕೊಂಡು ಬಿಡೋದು, ಒಂದೋ ವಿರೋಧಿಸೋದು, ಇಲ್ಲಾಂತಂದರೆ ಸಂಪೂರ್ಣವಾಗಿ ಆರಾಧಿಸೋದು, ಇದೆಲ್ಲವನ್ನು ಮೀರಿ ವಿಶ್ಲೇಷಣೆ ಮಾಡುವಂತಹ ಒಂದು ಬುದ್ಧಿ, ಸಾಮರ್ಥ್ಯ ನಮಗಿರಬೇಕು. ಅದನ್ನು ಹಿಸ್ಟ್ರಿ ತಿಳಿಸುತ್ತೆ. ಓವರಾಲ್ ಆಗಿ ನಮ್ಮ ಹಿಸ್ಟ್ರಿ ಟೈಮ್ ಲೈನನ್ನು ನೋಡೋದಾದರೆ ಇಲ್ಲೇನು ಇಸ್ವಿಗಳನ್ನು ಈಗ ಬಾಯ್ಹಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆದರೆ ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಕಥೆ ಮನಸ್ಸಿನಲ್ಲಿ ಬರಲಿ. ಒಂದು ಕಾಲದಲ್ಲಿ ಮನುಷ್ಯ ಗುಹೆಗಳಲ್ಲಿ ತುಂಬ ಕಷ್ಟದಿಂದ ವಾಸಿಸ್ತಾ ಇದ್ದ. ಅದಾದಮೇಲೆ ನಾಗರಿಕತೆಗಳ ಉದಯ ಆಯಿತು. ಸಿಂಧೂ ನಾಗರಿಕತೆ, ಹರಪ್ಪ ಅಂತ ಕರಿತೇವೆ. ಅದಾದಮೇಲೆ ವೇದಗಳ ಕಾಲ, ನಂತರ ಮಹಾಜನಪದಗಳು, ಬೇರೆ ಬೇರೆ ಬುದ್ಧಿಸಮ್, ಜೈನಿಸಮ್ ಎಲ್ಲ ಬಂತು. ನಂತರ ಬಂದಿರೋದು ಮೌರ್ಯನ್ ಎಂಪೈರ್, ಮೌರ್ಯರ ಯುಗ. ಅದಾದಮೇಲೆ ಗುಪ್ತ,
ಅವರ ಕಾಲದಲ್ಲಿ ಬೇರೆ ಬೇರೆ ಸೈನ್ಸು, ಲಿಟ್ರೇಚರು, ಆರ್ಟ್, ಟ್ರೇಡ್ ಎಲ್ಲ ಡೆವಲಪ್ ಆಯಿತು. ನಂತರ ಮಧ್ಯಕಾಲೀನ ಯುಗ ಅಂತ ಕರಿತೇವೆ, ಮೀಡಿವಲ್ ಏಜ್. ಅದ ನಂತರ ಬಂದಿರೋದು ಮಾಡರ್ನ್ ಏಜ್. ನೆಕ್ಸ್ಟು ನಮಗೆ ಸ್ವಾತಂತ್ರ್ಯ ಸಿಕ್ತು. ಈಗ ಪ್ರಸ್ತುತ ಸ್ವತಂತ್ರ ಭಾರತದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಷ್ಟೇ ನಮ್ಮ ಹಿಸ್ಟ್ರಿ. ಇಷ್ಟಕ್ಕೆ ಮುಗಿಯುತ್ತಾ? ಇದು ನಮಗೆ ಒಂದು ಚಿತ್ರಣವನ್ನು ಕಟ್ಟಿಕೊಡ್ತಾ ಇದೆ ಅಷ್ಟೇ. ಆದರೆ ಡೀಟೇಲ್ ಆಗಿ ನಾವು ಪ್ರತಿಯೊಂದು ವಿಭಾಗವನ್ನು ಮುಂದೆ ನೋಡಲಿಕ್ಕಿದ್ದೇವೆ. ಓವರ್ ವ್ಯೂ ಅಷ್ಟೇ ಇದು. ಹಾಗಾದರೆ ಈಗ ನಾವು ಹಿಸ್ಟ್ರಿ ಕಲಿಬೇಕು ಅಂತಂದರೆ ನಮಗೆ ಸೋರ್ಸಸ್ಗಳು ಬೇಕಲ್ವಾ? ಯಾವುದೇ ಒಂದು ಮೂಲ ಆಧಾರ ಇಲ್ಲದೆ ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಬೇರೆ ಬೇರೆ ಸೋರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಒಂದು ಲಿಟ್ರರಿ ಸೋರ್ಸಸ್, ಅಂದರೆ ರಿಟರ್ನ್ ರೆಕಾರ್ಡ್, ಒಂದು ಕಡೆ ಬರ್ಕೊಂಡಿರೋದು ವೇದ, ಎಪಿಕ್ಸು, ಪುರಾಣ, ಇನ್ಸ್ಕ್ರಿಪ್ಷನ್ಸು, ಕಲ್ಲಿನ ಮೇಲೆ ಶಾಸನಗಳು, ಮತ್ತು ಲಿಟ್ರೇಚರ್, ಕಾಳಿದಾಸನ ಕೃತಿಗಳು, ಮತ್ತು ಎಷ್ಟೋ ಫಾರಿನ್ ಟ್ರಾವೆಲರ್ಸ್ ನಮ್ಮ ದೇಶವನ್ನು ಭೇಟಿ ಮಾಡಿ ತುಂಬ ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಬರಹಗಳು, ಇದೆಲ್ಲ ಲಿಟ್ರರಿ ಸೋರ್ಸಸ್. ಇದಾದಮೇಲೆ ಆರ್ಕಿಯೋಲಾಜಿಕಲ್ ಸೋರ್ಸಸ್ ಅಂತಂದರೆ ಮಟೀರಿಯಲ್ ರಿಮೈನ್ಸ್, ಯಾವ ಒಂದು ವಸ್ತುಗಳು ಪಳೆಯುಳಿಕೆ ಅಂತ ನಾವೇನು ಕರಿತೇವೆ, ಅದರಿಂದ ಸಹ ಹಿಸ್ಟ್ರಿಯನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಉದಾಹರಣೆಗೆ ಮಾನ್ಯುಮೆಂಟ್ಸು, ಬಿಲ್ಡಿಂಗ್ಸು, ಕಾಯಿನ್ಸ್, ಹಿಂದಿನ ಕಾಲದವರು ಯೂಸ್ ಮಾಡ್ತಾ ಇರುವಂಥ ಪಾಟರಿ, ಟೂಲ್ಸ್, ಸ್ಕಲ್ಪ್ಚರ್ಸ್, ಆರ್ಟ್ ಎಲ್ಲ ಸಹ ಹಿಸ್ಟ್ರಿಯನ್ನು ತಿಳಿಸುತ್ತೆ. ಇದು ಬಿಟ್ಟು ಇನ್ನೂ ಬೇರೆ ಬೇರೆ ಸೋರ್ಸ್ಗಳು, ಓರಲ್ ಟ್ರೆಡಿಷನ್, ಜಾನಪದ ಕಥೆ, ಕವನ, ಅವರ ಹಾಡುಗಳು, ಪೇಂಟಿಂಗ್ಸು, ಮ್ಯಾಪ್ಸ್, ಡಾಕ್ಯುಮೆಂಟು, ಮತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ರೆಕಾರ್ಡ್ಗಳು ತುಂಬ ಸಿಗುತ್ತೆ ಮೊದಲಿಂದ ಸಂಗ್ರಹಿಸಿಟ್ಟಿರೋದು. ಅದ್ರ ಜೊತೆ ಫೋಟೋಗ್ರಾಫ್ಸ್ ಆ್ಯಂಡ್ ಫಿಲ್ಮ್ಸ್. ಇತ್ತೀಚಿನ ಕೆಲವು ಶತಮಾನಗಳಿಂದ ಇದನ್ನು ನಾವು ನೋಡ್ತಾ ಇದ್ದೇವೆ. ಕೊನೆಯ 19-20ನೇ ಶತಮಾನದ ಒಂದು ಹಂತದಲ್ಲಿ ಆಗಿನ ಕಾಲದ ಫೋಟೋಗ್ರಾಫ್ಗಳು, ಫಿಲ್ಮ್ಗಳೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಓವರಾಲ್ ಆಗಿ ನಮಗೆ ಸೋರ್ಸ್ಗಳಿದೆ. ಆ ಸೋರ್ಸ್ಗಳಿಂದ ನಮಗೆ ಸಾಧ್ಯವಾದ ಮಟ್ಟಿಗೆ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾಗಿ ಹಿಸ್ಟ್ರಿ ಅಂತಂದರೆ ಡೇಟ್ಸ್ ಮತ್ತು ಇವೆಂಟ್ಸ್ ಮಾತ್ರ ಅಲ್ಲ, ಯಾವ ರೀತಿ ಬದಲಾವಣೆ ಆಗ್ತಾ ಬಂತು ಸಮಯಕ್ಕೆ ತಕ್ಕ ಹಾಗೆ ಅಂತ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ. ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಓವರ್ ಟೈಮ್. ಹಿಸ್ಟ್ರಿಯಿಂದ ಸೊಸೈಟಿ, ಕಲ್ಚರ್, ಪೊಲಿಟಿಕ್ಸ್, ಇಕಾನಮಿ ಮತ್ತು ಐಡಿಯಾ ಎಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಮುಂದೆ ಎಸ್ಸೆ ರೈಟಿಂಗ್ನಲ್ಲಿ, ಎಥಿಕ್ಸಲ್ಲಿ ಮತ್ತು ಬೇರೆ GS ಪೇಪರ್, ಇಂಟರ್ವ್ಯೂ ಎಲ್ಲ ಕಡೆ ಹಿಸ್ಟ್ರಿ ಹೆಲ್ಪ್ ಮಾಡುತ್ತೆ. ತುಂಬ ವಿಷಯಗಳು ಬರ್ತಾ ಹೋಗುತ್ತೆ, ನೋಡೋಣ. ಸಾಧ್ಯವಾದ ಮಟ್ಟಿಗೆ ಎಲ್ಲವನ್ನು ನಾವು ಕವರ್ ಮಾಡ್ತಾ ಹೋಗೋಣ. ಸೊ ಹಿಸ್ಟ್ರಿ ಈಸ್ ಅ ಲ್ಯಾಂಪ್ ದಟ್ ಇಲ್ಯುಮಿನೇಟ್ಸ್ ದಿ ಪ್ರೆಸೆಂಟ್, ಲೈಟ್ಸ್ ದ ವೇ ಟು ದ ಫ್ಯೂಚರ್. ಹಿಂದಿನವರು ಹಚ್ಚಿಟ್ಟು ಹೋದಂಥ ಒಂದು ಹಣತೆ ಇಂದಿಗೂ ಬೆಳಕು ಬೀರ್ತಾ ಇದೆ. ಆ ಹಣತೆಯ ಬೆಳಕಿನಲ್ಲಿ ನಾವು ಇಂದಿನ ಜೀವನ ರೂಪಿಸ್ಕೊಳ್ತಾ ಇದ್ದೇವೆ, ಭವಿಷ್ಯವನ್ನು ಸಹ ನಿರ್ಮಿಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಆ ಹಣತೆಯೇ ಹಿಸ್ಟ್ರಿ ಅಂತ ಹೇಳ್ತಾ ಮೊದಲನೇ ವಿಡಿಯೋ ಎಂಡ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.